ಹಬ್ಬದ ದಿನವೂ ಕೂಡ ತಟ್ಟಿದೆ ಸಿಲಿಂಡರ್ ಎಮರ್ಜೆನ್ಸಿ. ಹೋಟೆಲ್ಗಳಲ್ಲಿ ಇಂಧನ ಇಲ್ಲದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜಯನಗರದ ಮಯೂರ ಕೆಫೆಗೆ ಬೀಗ ಹಾಕುವ ಪರಿಸ್ಥಿತಿ. ಇನ್ನೇನು ಮಾಡ್ತಾರೆ? ಹಬ್ಬ ಹರಿದಿನಗಳಲ್ಲಿ ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಂತಹ ಹೋಟೆಲ್ನವರು ಇವತ್ತೂ ಕೂಡ ಗ್ಯಾಸ್ ಸಿಗದೆ ಬಾಗಿಲು ಹಾಕಿದ್ದಾರೆ. ಸಿಲಿಂಡರ್ ಸರಬರಾಜು ಸ್ಥಗಿತ ಕಾರಣ ಹೋಟೆಲ್ ಕ್ಲೋಸ್ ಮಾಡುವಂತಹ ವಿಚಾರ ಬೋರ್ಡ್ ಕೂಡ ಹಾಕಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಹೋಟೆಲ್ ಕ್ಲೋಸ್ ಆಗಿದೆ. 5-6 ಸಾವಿರಕ್ಕೆ ಒಂದು ಸಿಲಿಂಡರ್ ತಂದು ವ್ಯಾಪಾರ ಮಾಡೋದು ಹೇಗೆ ಸಾಧ್ಯ? 5-6 ಸಾವಿರಕ್ಕೆ ತರ್ತೀವಿ ಅಂತ ಇಟ್ಕೊಳ್ಳಿ, ಮತ್ತೆ ಅದರ ಮೇಲೆ ರೇಟ್ ಇನ್ಕ್ರೀಸ್ ಮಾಡಬೇಕಾಗತ್ತೆ ಊಟದ ಮೇಲೆ. ಅದನ್ನು ಮಾಡಿದ್ರೆ ಗ್ರಾಹಕರು ಸಪೋರ್ಟ್ ಮಾಡೋಲ್ಲ ಅಂತ ಹೋಟೆಲ್ನೇ ಕ್ಲೋಸ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಅಭಾವ ಮತ್ತೆ ಮುಂದುವರಿತಾನೆ ಇದೆ. ದಿನದಿಂದ ದಿನಕ್ಕೆ ಹೋಟೆಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಾಗಿಲುಗಳು ಹಾಕ್ಕೊಂಡು ನಮಗೆ ಸಿಲಿಂಡರ್ ಇಲ್ಲ, ಜೀವನ ಹೇಗೆ ಮಾಡೋದು ಅನ್ನೋಂಥ ಪರಿಸ್ಥಿತಿಲಿದ್ದಾರೆ. ನಾನೀಗ ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲಲ್ಲಿದ್ದೀನಿ. ಸೌತ್ ಎಂಡ್ ಸರ್ಕಲ್ ಮುಂಭಾಗದಲ್ಲಿರುವಂತಹ ಮಯೂರ ಕೆಫೆ ಅಂತ ಹೋಟೆಲ್ ನೋಡ್ತಿದ್ದೀರಾ. ಈ ಹೋಟೆಲ್ನ ಕ್ಲೋಸ್ ಮಾಡಿ ಈಗಾಗಲೇ 3-4 ದಿವಸ ಆಗಿದೆ. ಇದು ಜಯನಗರದ ಸೌತ್ ಎಂಡ್ ಸರ್ಕಲಲ್ಲಿ ಇರುವಂಥದ್ದು, ಮೆಟ್ರೋ ಸ್ಟೇಷನ್ ಕೆಳಭಾಗದಲ್ಲಿ. ನಿಮಗೆ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ಡ್ಯೂ ಟು ಗ್ಯಾಸ್ ಶಾರ್ಟೇಜ್ ದ ಹೋಟೆಲ್ ವಿಲ್ ಬಿ ಕ್ಲೋಸ್ ಟುಡೇ ಅಂತ ಇಂಗ್ಲೀಷಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಹೋಟೆಲ್ನ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 3-4 ದಿವಸ ಆಗಿದೆ ಅಂತೆ. ಕಾರಣ ಇಷ್ಟೇ, ಸಿಲಿಂಡರ್ ಸಿಗ್ತಿಲ್ಲ ಅನ್ನೋದು. ನೋಡ್ತಿದ್ದೀರಾ, ಇಲ್ಲಿ ಒಳಗಡೆ ಏನು ಕಾಫಿ ಟೀ ಕೌಂಟ್ರ್ ಇದೆ. ಇಲ್ಲಿ ಸಿಲಿಂಡರ್ಗಳು ಸಿಗದೇ ಇರೋ ಕಾರಣಕ್ಕೆ ಅದು ಕೂಡ ಕ್ಲೋಸ್ ಆಗಿರುವಂಥದ್ದು. ಇಲ್ಲೊಂದು ಕನ್ನಡದಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ, ಗ್ಯಾಸ್ ಸರಬರಾಜು. ನೋಡ್ಬೋದು, ಈಗ ಗ್ಯಾಸ್ ಸರಬರಾಜು ಸ್ಥಗಿತ ಇರೋ ಕಾರಣ ಇಂದು ಹೋಟೆಲ್ ಮುಚ್ಚಲಾಗಿದೆ. ಸರ್, ಇದು ಸ್ಟಿಕ್ಕರ್ ಹಂಚಿ ಎಷ್ಟು ದಿನ ಆಯಿತು ಸರ್? ಒಂದು 4 ದಿನ ಆಯ್ತು ಸರ್. ಏನು ಸರ್ ಸಮಸ್ಯೆ? ಎಷ್ಟು ಸಮಸ್ಯೆ ಆಗ್ತಿದೆ ಗ್ಯಾಸ್ ಸಿಗದೇ ಇರೋದು? ಸಿಲಿಂಡ್ರಿಗೆ ಬರ್ತಾ ಇಲ್ಲ. 5,000 ಸಿಲಿಂಡರ್ ಬ್ಲ್ಯಾಕ್ ಕೊಡ್ತಂತಾರೆ. ಅದು ತಂದುಬಿಟ್ಟು ಮಾಮೂಲಿ ಐಟಮ್ ಮಾಡೋಕೆ ಆಗ್ತಾ ಇಲ್ಲ. ಒಂದೊಂದು ತುಂಬ ಲಾಸ್ ಆಗ್ತದೆ. ಅದು ಕಾರಣದಿಂದ ಮುಚ್ಚಲಾಗಿದೆ. ಎಷ್ಟು ದಿನ ಬ್ಲ್ಯಾಕಲ್ಲಿ ತೊಗೊಂಡ್ರಿ, ಆಮೇಲೆ ವರ್ಕೌಟ್ ಆಗಲ್ಲ ಅಂತ ಅವತ್ತಿಂದ ಕ್ಲೋಸ್ ಮಾಡಿಬಿಟ್ರಿ? ಬ್ಲ್ಯಾಕಲ್ಲಿ ತಗೊಳ್ತು, ವರ್ಕೌಟ್ ಮಾಡೋಕ್ಕಾಗಲ್ಲ. ಯಾಕೆ 4 ಐಟಮ್ ಮಾಡೋಕೆ ಗ್ಲಾಸ್ ಖಾಲಿ ಆಗಿರ್ತದೆ, ಸುಮ್ಮನೆ ಲಾಸ್ ಆಗ್ತದೆ. ಅದಕ್ಕೆ ಬೇಡ ಅಂತೇಳಿ ಕ್ಲೋಸ್ ಮಾಡಿದ್ವಿ ನಾವು. ಏನು ಹೇಳ್ತೀರಾ ಸರ್? ಈ ಥರ ಈಗ ಹುಡುಗರಿಗೆಲ್ಲ ರಜಾ ಕೊಟ್ಟು ಕಳಿಸಿದ್ದೀರಾ, ಇದನ್ನೇ ನಂಬ್ಕೊಂಡಿರೋದು. ಯುಗಾದಿ ಹಬ್ಬ ಬರೀ ಬೇವೆ ಆಗೋಗಿದೆ, ಬೆಲ್ಲ ಸಿಗ್ತಾನೆ ಇಲ್ಲ ಅನ್ಸುತ್ತೆ. ನಾವು ಕೆಲಸಕ್ಕೆ ಇರೋದಿಲ್ಲ, ಒಂದರ ಬೇರೆ ನಾವು ಕೆಲಸಕ್ಕೆ ಇರೋದಿಲ್ಲ. ಬಟ್ ನಾವು ಒಂದು 4 ದಿವಸ ನಾವು ಖಾಲಿ ಇತ್ತೀಗ. ಯಾಕೆ ನಾವು ಕೈಯಿಂದ ಊಟ ನಾವು ಹಂಗೆ ಇತ್ತೀಗ, ನಮಗೆ ಕೆಲಸ ಕಾರ್ಯ ಅಂತ ಇಲ್ಲ. ಹಾಗೆ ನಾವು ಒಂದರ ಮೇಲೆ ಒತ್ತಡ ಆಗೋದಿಲ್ಲ. ಯಾಕಂದರೆ ಸಿಲಿಂಡರ್ ಆಗಿದೆ, ನಮ್ಗೆ ಗೊತ್ತುಂಟಲ್ಲ. ಅವ್ರು ನಾವು ಸುಮ್ಮನೆ ನೋಡೋಣ, ಗ್ಯಾಸ್ ಬರುತ್ತೆ ಅಂದರೆ ಸಿಲಿಂಡರ್ ಬರುತ್ತೆ ಅಂದರೆ ನಾವು ಯೋಚನೆ ಮಾಡ್ತಿದ್ದೀವಿ. ನೋಡಿ ಬರ್ಬೋದು ಅಂತ ಕಾಯ್ತಿದ್ದೀರಾ ಇನ್ನು? ಮತ್ತೆ ಬರುತ್ತೆ ಹೇಳ್ತಾ ಬರುತ್ತೆ ಅಂತಾರಲ್ಲ, ಏನೋ ಸಮಸ್ಯೆ ಆಗಲ್ಲ, ಬರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ನಾವು ತಾಳ್ಮೆಯಿಂದ ಇದ್ದೀವಿ, ನೋಡೋಣ ಅಂತೇಳಿ. ನೋಡ್ಬೇಕು ಮುಂದೆ ಏನೇನಂತೇಳಿ, ಇನ್ನು ಕಾದು ನೋಡ್ಬೇಕಿನ್ನು. ಇದು ಹೋಟೆಲ್ನ ಸಿಬ್ಬಂದಿಯ ಮಾತು. 4 ದಿವಸದಿಂದ ಕ್ಲೋಸ್ ಆಗಿದೆ. ಮೊದಲು ಒಂದು 2 ಸಿಲಿಂಡರ್ನ ಬ್ಲ್ಯಾಕಲ್ಲಿ ತೊಗೊಂಡ್ವಿ, 5,000-6,000 ಕೊಟ್ಟು. ವರ್ಕೌಟ್ ಆಗ್ತಿಲ್ಲ. ತಂದಿದ್ದ ಸಿಲಿಂಡ್ರಲ್ಲಿ 4-5 ಐಟಮ್ ಮಾಡಿದ ತಕ್ಷಣ ಸಿಲಿಂಡರ್ ಖಾಲಿ ಆಗುತ್ತೆ, ಯಾವುದೂ ಲಾಭ ಆಗ್ತಿಲ್ಲ. ಹಾಗಾಗಿ ಹೋಟ್ಲನ್ನ ಅನಿವಾರ್ಯವಾಗಿ ಮುಚ್ಚಿದ್ದೀವಿ. ಇನ್ಮೇಲಾದರೂ ಸಿಲಿಂಡರ್ ಸಿಗುತ್ತೆ ಅಂತ 4 ದಿವಸದಿಂದ ಕಾಯ್ತಾ ಇದ್ದೀವಿ. ಬಟ್ ಇಲ್ಲಿವರೆಗೂ ಸಿಲಿಂಡರ್